ಸಿದ್ದರಾಮಯ್ಯ ವಿನ್ಸ್ ಸೈಲೆಂಟ್ ಗೇಮ್. ಏಕೆ ಡಿಕೆಶಿ ಅವರನ್ನ ಸಿಎಂ ಮಾಡ್ತಿಲ್ಲ ಕಾಂಗ್ರೆಸ್? ಒನ್ ಡೇ ಅಲ್ಲಾಡ್ತಿರೋದು ಯಾಕೆ? ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಚಿಟ್ಕೆ ಹೊಡೆಯುವ ವಿಷಯ. ಗುಂಡೂರಾವ್, ವೀರಪ್ಪ ಮೊಯ್ಲಿ, ಎಸ್ ಬಂಗಾರಪ್ಪ ಮತ್ತು ಧರ್ಮ್ ಸಿಂಗ್ ರನ್ನ ಮುಖ್ಯಮಂತ್ರಿ ಮಾಡಿದ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಕೆಶಿ ಮುಖ್ಯಮಂತ್ರಿ ಮಾಡಲು ಅಷ್ಟು ಕಷ್ಟ ಆಗ್ತಿರ್ಲಿಲ್ವೇನೋ. ಆದ್ರೆ ಈಗ ಸಂದರ್ಭ ಬೇರೆನೇ ಇದೆ. ಸೆಂಟ್ರಲ್ ನಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ 1978ಕ್ಕಿಂತಲೂ ಭಿನ್ನವಾಗಿದೆ. ಅಂದಿನಂತೆ ಕಾಂಗ್ರೆಸ್ ವಿಭಜನೆಗೊಂಡು ಇಂದಿರಾ ಗಾಂಧಿ ಹಿಡಿತಕ್ಕೆ ಸಿಗದಷ್ಟು ತೊಂದರೆಯಲ್ಲಿ ಈಗ ರಾಹುಲ್ ಗಾಂಧಿ ಇಲ್ಲ. ಆದ್ರೂ ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ತೊಡೆತಟ್ಟಿ ನಿಂತಿರೋದು ಸಿದ್ದರಾಮಯ್ಯ. ದೇವರಾಜ ಅರಸರಿಗಿಂತಲೂ ಒಂದು ಕೈ ಮೇಲೆ ಅಂತಲೂ ಹೇಳ್ಬಹುದು. 1972ರಿಂದ 75ರವರೆಗೆ ಇಂದಿರಾ ಗಾಂಧಿ ನಂಬಿಕಸ್ಥರಾಗಿದ್ದ ದೇವರಾಜ ಅರಸು 1977ರ ಹೊತ್ತಿಗೆ ಭೂ ಸುಧಾರಣೆ, ಅಹಿಂದ ಸಮೀಕರಣ ಮಾಡಿ ಸ್ವತಂತ್ರ ಶಕ್ತಿಯಾಗಿ ಬೆಳೆದಿದ್ರು. ಇಂದಿರಾ ಗಾಂಧಿ ಅವರಿಗೆ ಕಂಟ್ರೋಲ್ಗೆ ಬಾರದ ಸಿಎಂ ಎಂದು ಕಾಣಿಸಿಕೊಂಡ್ರು. ಇಂದಿರಾ ಗಾಂಧಿ ಮತ್ತೆ ಪ್ರಧಾನಿಯಾದ ನಂತರ ಅರಸ್ ಅವರನ್ನ ಕಾಂಗ್ರೆಸ್ ನಿಂದ ಹೊರ ಹಾಕಿದ್ರು. ಆಗ ಅರಸ್ ಅವರ ಗುಂಪು ಕಾಂಗ್ರೆಸ್ ಅರಸ್ ಎಂದು ಹೊರಬಂತು. ಆದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ ವಿರೋಧ ಕಟ್ಕೊಂಡಿಲ್ಲ. ಯಾವುದನ್ನ ವಿರೋಧಿಸಬೇಕೋ ಅದನ್ನ ಭೇಟಿ ಮೂಲಕ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಸಿಎಂ ಕುರ್ಚಿ ರೇಸ್ ನಲ್ಲಿ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಗೆದ್ದಿದ್ದಾರೆ ಎನ್ನಬಹುದು. ಹೈಕಮಾಂಡ್ ಮತ್ತು ಸಿದ್ದು ಡಿಕೆ ನಡುವೆ ನಡೆದಿದೆ ಎನ್ನಲಾದ ಪವರ್ ಶೇರಿಂಗ್ ವಿಷಯದ ಬಗ್ಗೆ ಇದುವರೆಗೂ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಒಂದು ಮಾತು ಕೂಡ ಆಡಿಲ್ಲ. ಸೈಲೆಂಟ್ ಆಗಿ ಪವರ್ ಶೇರಿಂಗ್ ಮಾತುಕತೆ ನಡೆದೇ ಇಲ್ಲ ಅನ್ನುವ ಹಾಗೆ ಸಿದ್ದು ಬಣ ನಡೆದುಕೊಳ್ತಿರಬಹುದು. ಪವರ್ ಶೇರಿಂಗ್ ಒಪ್ಪಂದ ಕೇವಲ ಚರ್ಚೆಯ ಮಟ್ಟದಲ್ಲಿ ನಡೆದಿರಬಹುದು, ಬರಹದಲ್ಲಿ ಇಲ್ವೇನೋ. ಡಿಕೆಶಿಗೆ ಖಚಿತ ಭರವಸೆ ಹೈಕಮಾಂಡ್ ನೀಡಿರೋ ಉದಾಹರಣೆ ಎಲ್ಲೂ ಇಲ್ಲ. ಒಪ್ಪಂದ ನಿಜವಾಗಿದ್ರೆ ಸಿದ್ದರಾಮಯ್ಯ ಅವರು ನೋ ಪವರ್ ಶೇರಿಂಗ್, ಐ ಆಮ್ ಸಿಎಂ ಫಾರ್ 5 years ಎಂದು ಇಂಗ್ಲಿಷ್ ಮೀಡಿಯಾಗೆ ಕೂಲ್ ಆಗಿ ಹೇಳ್ಬೋದಾ? ಸಿದ್ದು ಮುಂದೆ ಹೈಕಮಾಂಡ್ ವೀಕ್ ಆಯ್ತಾ ಅಂತ ಕೆಲವರು ಕೇಳ್ಬಹುದು. ಆದ್ರೆ ಸಿದ್ದು ಬೆಂಬಲಿಸಿ ನಿಂತಿರೋ ಎಂಎಲ್ಎಗಳು ಎಷ್ಟು ಗೊತ್ತಾ? ಖರ್ಗೆ ಡಿಕೆಶಿಗೆ ಕೊಟ್ಟ ಆ ನಂಬರ್ ಸುಳಿವು ಏನು? ಡಿಕೆಶಿ ಬೆಂಬಲ ಎಷ್ಟಿದೆ ಅನ್ನೋದ್ರ ಮೇಲೆ ಸಿಎಂ ಪಟ್ಟ ಅನ್ನೋದು ಈಗ ಸ್ಪಷ್ಟವಾಗಿದೆ. ಬಲ ಪ್ರದರ್ಶನಕ್ಕೆ 50 ಶಾಸಕರು ಬೇಕು. ಡಿಕೆಶಿ ಬಳಿ ಅಷ್ಟು ಸಂಖ್ಯೆ ಇದೆಯಾ? ಅವರದೇ ಬಣದ ಕೆಲವು ಶಾಸಕರು ಜೈಲಿನಲ್ಲಿದ್ದಾಗ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದು ಸಹಾನುಭೂತಿ ಪಡೆಯೋಕ, ಬೆಂಬಲ ಖಚಿತಪಡಿಸಿಕೊಳ್ಳಕ. ಡಿಕೆಶಿ ಬಳಿ ಅಷ್ಟು ಸಂಖ್ಯೆ ಇದ್ದಿದ್ರೆ ನನಗೆ ಬಣ ರಾಜಕಾರಣದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ರ. ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿಯೇ ಬಣ ಮ್ಯಾನೇಜ್ಮೆಂಟ್ ನ ಪಾತ್ರದ ಬಗ್ಗೆ ಡಿಕೆಶಿ ಹೆಸರು ತೇಲಿ ಬಂದಿತ್ತು. ಅಂದಿನ ಆ ಸ್ಪೀಡ್, ಆ ಸ್ಟ್ರಾಟಜಿ ಈಗ ಮತ್ತೆ ಆಟಕ್ಕೆ ಬರುತ್ತಾ? ಬಿಜೆಪಿ ಇದಕ್ಕೆ ಸಪೋರ್ಟ್ ಮಾಡುತ್ತಾ? ಕಮೆಂಟ್ ಮಾಡಿ. ಮೊದಲಿನಿಂದ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತದೋ ನಾನು ಅದನ್ನ ಒಪ್ತೇನೆ ಅಂತ ಹೇಳ್ತಿದ್ದ ಇಬ್ರು ನಾಯಕರು ಇಂದು ಮಾತನ್ನ ಬದಲಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ ಮಾತು ಮುಖ್ಯ ಅಂತ ಹೇಳಿದ್ರೆ, ಡಿಕೆಶಿ ಹೈಕಮಾಂಡ್ ನನ್ನ ಮಾತು ಕೇಳುವಂತೆ ಮಾಡ್ತೇನೆ ಅಂತಿದಾರಂತೆ. ಇಬ್ರು ಮೈಂಡ್ ಗೇಮ್ ಮತ್ತು ನಂಬರ್ಸ್ ಗೇಮ್ ನಲ್ಲಿ ಮುಳುಗಿದ್ದಾರಾ? ಇಲ್ಲಿ ಅಂತಿಮವಾಗಿ ಸಿಎಂ ಕುರ್ಚಿ ಯಾರಿಗೊಲಿಯುತ್ತೆ? ಡೆಲ್ಲಿ ತೀರ್ಮಾನವೇ ಅಂತಿಮ. ಆದ್ರೆ ಸಿಎಂ ಕುರ್ಚಿ ಎಂಬ ಬೆಂಕಿ ದಗದಗ ಉರಿಯುತ್ತಿರುವಾಗ ಯಾರನ್ನ ಯಾವಾಗ ಸುಡುತ್ತೋ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮಸ್ಕಾರ.